ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಿರುಗಾಳಿ ಜೋರಾಗ್ತಾ ಇದೆ. ಈ ಹೊತ್ತಲ್ಲೇ ಸ್ವಪಕ್ಷೀಯರ ವಿರುದ್ಧವೇ ವಿಜಯೇಂದ್ರ ಸಿಡಿತಾ ಇದ್ದಾರೆ. ನಾನು ಯಾವ ಹಿರಿಯ ನಾಯಕರನ್ನು ಕಡೆಗಣಿಸಿಲ್ಲ, ಯಾರಿಗೂ ಅಗೌರವ ತೋರಿಲ್ಲ ಅಂತ ಬೆಂಗಳೂರಿನಲ್ಲಿ ವಿಜಯೇಂದ್ರ ತಿರುಗೇಟನ್ನು ನೀಡಿದ್ದಾರೆ. ನನ್ನ ಬಗ್ಗೆ ಏನಾದರೂ ಹೇಳಿ, ಆದರೆ ಯಡಿಯೂರಪ್ಪ ವಿರುದ್ಧದ ಟೀಕೆ ಸಹಿಸೋದಿಲ್ಲ ಅಂತ ರೆಬಲ್ಸ್ ನಾಯಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ವಿಜೇಂದ್ರ ಬಗ್ಗೆ ಯಾರು ಏನ್ ಬೇಕಾದ್ರೂ ಹಗುರವಾಗಿ ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ಸಹಿಸ್ಕೊಳ್ತಾನೆ. ಹಿರಿಯರು ಮಾತಾಡ್ಬೇಕಾದ್ರೆ ಯುವಕರಾಗಿ ಅದನ್ನ ಸಹಿಸ್ಕೊಂಡು ಹೋಗ್ಬೇಕು. ಆದ್ರೆ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂತ ಕೀಳ್ಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ ಕೂರ್ತಕ್ಕಂಥದ್ದು ಅಪರಾಧನೇ. ಇವತ್ತು ಅನೇಕ ಹಿರಿಯರು ಕೂಡ ಕಳೆದ 1 ವರ್ಷದಿಂದ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಯಡಿಯೂರಪ್ಪನವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಹೇಳಿಕೆಗಳು ಏನ್ ನೀಡ್ತಾ ಇದ್ದಾರೆ, ಯಾರೇ ನೀಡ್ತಾ ಇರ್ಬೋದು, ಆ ಹೇಳಿಕೆಗಳು ತಪ್ಪು, ಅದು ಸರಿಯಲ್ಲ. ಹಿಂದೂ ಪದ ತಂದಿದ್ದೆ ಕಾಂಗ್ರೆಸ್ ಅಂತ ಹೇಳಿದ್ದ ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಸಂತೋಷ್ ಲಾಡ್ ಅವರು ನೀಡಿರುವ ಈ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಹಿಂದೂ ಧರ್ಮಕ್ಕೆ ಅದರದ್ದೇ ಆದ ಇತಿಹಾಸ ಇದೆ. ಆ ಇತಿಹಾಸದ ಜ್ಞಾನ ಇಲ್ಲದೆ ಸಂತೋಷ್ ಲಾಡ್ ಹೀಗೆ ಮಾತಾಡ್ತಾ ಇದ್ದಾರೆ. ಮುಸ್ಲಿಂ ತುಷ್ಟೀಕರಣ ಬಂದಿದ್ದೆ ಕಾಂಗ್ರೆಸ್ಸಿಗರಿಂದ ಅಂತ ಗುಡುಗಿದ್ದಾರೆ. ಸಂತೋಷ್ ಲಾಡ್ ಅವರ ಹೇಳಿಕೆ ಇದೊಂದು ಹಾಸ್ಯಾಸ್ಪದ. ಇದು ಅಂದ್ರೆ ಇತಿಹಾಸದ ಜ್ಞಾನ ಇಲ್ಲ ಅಂತನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಹಿಂದೂ ಪದ ಕಾಂಗ್ರೆಸ್ನವರು ತಂದಿದ್ದು ಅಲ್ಲ ಮತ್ತು ಅದನ್ನು ಉಪಯೋಗಿಸ್ತಾನೂ ಇಲ್ಲ. ಅವರಿಗೆ ಬರೀ ಅಲ್ಪಸಂಖ್ಯಾತ, ಈ ಮುಸ್ಲಿಂ, ಕ್ರಿಶ್ಚಿಯನ್ ಇವರು ಬೇಕು ವಿನಃ ಹಿಂದೂ ಶಬ್ದದ ಬಗ್ಗೆನೇ ಮಾತನಾಡುವಂಥ ನೈತಿಕತೆ ಈ ಕಾಂಗ್ರೆಸ್ನವ್ರಿಗೆ ಇಲ್ಲೇ ಇಲ್ಲ. ಸೊ ಕಾಂಗ್ರೆಸ್ ಬಂದ ಮೇಲೆ ಬಂದಿದ್ದು ಅಲ್ಪಸಂಖ್ಯಾತ ಮುಸ್ಲಿಂ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕೊನ್ನಾಪುರ ಗ್ರಾಮದಲ್ಲಿ ಫೈನಾನ್ಸ್ ಕಾಟಕ್ಕೆ ಬಲಿಯಾಗಿದ್ದ ಮೃತರಾಗಿದ್ದ ಪ್ರೇಮಾ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ನೀಡಿದರು. ಪ್ರೇಮಾ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಅಶೋಕ್ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ವೇಳೆ ಮಾಜಿ ಶಾಸಕ ಅನ್ನದಾನಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಇಂಡುವಾಳು ಸಚ್ಚಿದಾನಂದ ಸೇರಿ ಹಲವು ಬಿಜೆಪಿ ನಾಯಕರು ಸಾಥ್ ನೀಡಿದರು. ಪೊಲೀಸರು ಬಂದಿದ್ದಾರೆ, ಲಾಯರ್ ಬಂದಿದ್ದಾರೆ ಅಂದಾಗ ನಮಗೂ ಭಯ. ಅವತ್ತಿನ ತುಂಬಾ ಸರ್ ಅವ್ರಿಗೇನೋ ಇದಾಗಿಲ್ಲ. ನಾನು ಹತ್ಕೊಂಡು ಕಾಲು ಇಟ್ಕೊತೀನಿ ಸರ್, ಅರ್ಧ ಗಂಟೆ ಟೈಮ್ ಕೊಡಿ, ನಮ್ ತಾಯಿ ಬರ್ಲಿ, ನಮ್ ತಾಯಿ ಕೆಲಸ ಕೊಟ್ಟೋಗಿದ್ದಾರೆ, ನಮ್ ತಾಯಿ ಬರ್ಲಿ, ನಮ್ ತಾಯಿ ಬರೋವರೆಗೂ ಟೈಮ್ ಕೊಡಿ ಸರ್. ಮಗು ಎತ್ಕೊಂಡು ಎಲ್ಲಿಗೆ ಹೋಗಿ ಏನು ಮಾಡಲ್ಲ. 2 ಗಂಟೆ 4 ಗಂಟೆ ಅಷ್ಟಲ್ಲಿ ಹೋಗಿ ನಾನು ರಿಪೋರ್ಟ್ ಮಾಡ್ಬೇಕು ಬರೀ ಅದೇ ಹೇಳೋರು ಸರ್. ಅದೊಂದು ಏರೋ ಇಂಡಿಯಾ 2025ಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಯಲಹಂಕ ವಾಯು ನೆಲೆಯಲ್ಲಿ ಏರ್ ಶೋ ತಾಲೀಮು ಜೋರಾಗಿದ್ದು, ಬಾನಂಗಳದಲ್ಲಿ ವಿಮಾನಗಳ ರಿಹರ್ಸಲ್ ಮೈನ ವಿರೇಳಿಸುವಂತಿತ್ತು. ಜನರು ಕೊಡೆಯನ್ನ ಹಿಡಿದು ಸನ್ಗ್ಲಾಸ್ ಹಾಕಿ ರಿಹರ್ಸಲ್ ನೋಡ್ತಾ ಇದ್ದಾರೆ. SU-57, F-35 ಫೈಟರ್ ಜೆಟ್ಸ್, ಸಾರಂಗ್ KC-135 ಸ್ಟ್ರಾಟೋ ಟ್ಯಾಂಕರ್ಸ್, C-390 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ತೇಜಸ್ MK-2 ಸೇರಿ ಹಲವು ಏರ್ ಜೆಟ್ಗಳ ವೈಮಾನಿಕ ಪ್ರದರ್ಶನ ಗಮನ ಸೆಳೆಯಿತು. ಫೆಬ್ರವರಿ 10ರಿಂದ 14ನೇ ತಾರೀಕಿನವರೆಗೆ ಏರ್ ಶೋ ನಡೆಯಲಿಕ್ಕಿದೆ. ಚಿಕ್ಕಮಗಳೂರಿನಲ್ಲಿ ಸರ್ಕಾರದ ಚೆಕ್ ಬೌನ್ಸ್ ಆಗಿದೆ. ಕಳಸಾ ತಹಸೀಲ್ದಾರ್ ಹಳವಳ್ಳಿ ಗ್ರಾಮದ ಲಕ್ಷ್ಮಣ್ ಅನ್ನೋರಿಗೆ ಅತಿವೃಷ್ಟಿಯ ಪರಿಹಾರಕ್ಕಾಗಿ ನೀಡಿದ್ದ ಚೆಕ್ ನೀಡಿದ್ರು. ಆದರೆ ತಹಸೀಲ್ದಾರ್ ಕೊಟ್ಟ ಚೆಕ್ನ ಖಾತೆಯಲ್ಲಿ ಹಣ ಇಲ್ಲದೆ ಚೆಕ್ ಬೌನ್ಸ್ ಆಗಿದೆ. ತಹಸೀಲ್ದಾರ್ 1,20,000 ರೂಪಾಯಿ ಹಣದ ಚೆಕ್ ಅನ್ನ ನೀಡಿದ್ರು. ರಾಮನಗರದಲ್ಲಿ ಜಮೀನಿನಲ್ಲಿ ಇರಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಚನ್ನಪಟ್ಟಣ ತಾಲೂಕಿನ ಕೆಜಿ ಹೊಸಹಳ್ಳಿ ಗ್ರಾಮದಲ್ಲಿ ಚಿರತೆ ಸೆರೆಯಾಗಿದ್ದು 6 ವರ್ಷದ ಗಂಡು ಚಿರತೆ ಲಾಕ್ ಆಗಿದೆ. ಚಿರತೆ ಕಾಟಕ್ಕೆ ಚನ್ನಪಟ್ಟಣ ಜನರು ಭಯಭೀತರಾಗಿದ್ರು. ಗ್ರಾಮದ ಶಿವಣ್ಣ ಅನ್ನೋರ ಜಮೀನಲ್ಲಿ ಇರಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಓ ಆಕೃಷ್ಟಾನುದ
ಕುಂಭಮೇಳದಲ್ಲೂ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಮೇಲಿನ ಅಭಿಮಾನವನ್ನ ಮೆರೆದಿದ್ದಾರೆ. ಹುಬ್ಬಳ್ಳಿ ಮೂಲದ ಅಭಿಮಾನಿಗಳು ಅಪ್ಪು ಫೋಟೋದೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಪ್ಪುಗೆ ವಿಶೇಷ ನಮನವನ್ನ ಸಲ್ಲಿಸಿದ್ದಾರೆ. ಅಪ್ಪು ಫೋಟೋ ನದಿ ನೀರಿನಲ್ಲಿ ಮುಳುಗಿಸಿ ಪವರ್ ಸ್ಟಾರ್ ಪರ ಘೋಷಣೆಯನ್ನ ಕೂಗಿದ್ದಾರೆ. ತಮ್ಮ ಪ್ರೀತಿ ಅಭಿಮಾನವನ್ನ ಮೆರೆದಿದ್ದಾರೆ. ಚನ್ನಗಿರಿ ವಿಕೃತ ಕಾಮಿ ಅಮ್ಜದ್ಗೆ ಉಗ್ರ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ದಾವಣಗೆರೆಯಲ್ಲಿ ಶ್ರೀರಾಮ್ ಸೇನೆಯಿಂದ ಎಸ್ಪಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಅಮ್ಜದ್ ವಿಕೃತಿಗೆ ನಾಗರಿಕ ಸಮಾಜ ಭಯಗೊಂಡಿದೆ. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಟಾರ್ಗೆಟ್ ಮಾಡಿದ್ದಾನೆ. ಲವ್ ಜಿಹಾದ್ ಮಾಡಿರುವಂತಹ ಸಂಶಯ ಇದ್ದು ಗಂಭೀರವಾಗಿ ತನಿಖೆ ಕೈಗೊಳ್ಳಬೇಕು ಅಂತ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಸರ್ಕಾರ ನೇತೃತ್ವದಲ್ಲಿ ಆಗ್ರಹಿಸಲಾಯಿತು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ ಎಮ್ಎಲ್ಎ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಇಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೆ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.